ಭಾರತೀಯ ಚಿತ್ರರಂಗದಲ್ಲಿ ಹೊಸ ಭಾಷ್ಯವನ್ನು ಬರೆಯೋದಕ್ಕೆ ಹೊರಟಿದೆ ಮಾರ್ಟಿನ್ ಸಿನಿಮಾ. ಅಫ್ಕೋರ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾ ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂಥದ್ದು, ಜೊತೆಗೆ ಹೊಸ ಮೈಲಿಗಲ್ಲನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ನಿರ್ಮಾಪಕರಾದ ಉದಯ್ ಕೆ ಮೆಹ್ತಾ ಅವರಿದ್ದಾರೆ. ಯಾಕೆ ನಾನಿವತ್ತು ಅವ್ರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ ಅಂತಂದರೆ, ಇವತ್ತು ಸಿನಿಮಾದಿಂದ ಬಿಗ್ ಅಪ್ಡೇಟ್ ಪ್ರೇಕ್ಷಕರಿಗೆ ಸಿಗ್ತಾ ಇದೆ. ಸೊ ಅವ್ರನ್ನ ಮಾತಾಡ್ಸೋಣ, ಏನು ಅಪ್ಡೇಟ್ ಏನು ಅಂತ. ಸರ್ ನಮಸ್ತೆ. ಸೊ ಎಲ್ಲಿ ನೋಡಿದ್ರು ಮಾರ್ಟಿನ್ ಹವಾ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಪಾಸಿಟಿವ್ ರಿಯಾಕ್ಷನ್ಸ್ ಕೇಳಿಬರ್ತಿದೆ. ಏನೋ ಒಂದು ಈ ಸಿನಿಮಾ ಒಂದು ದೊಡ್ಡ ಸುದ್ದಿ ಮಾಡುತ್ತೆ ಭಾರತೀಯ ಚಿತ್ರರಂಗದಲ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಬಿಗ್ ಅಪ್ಡೇಟ್ ಕೊಡ್ತಾ ಇದ್ದೀರಾ. ಹೊಸ ನ್ಯೂಸ್ಗಳನ್ನ ಕೊಡೋದಕ್ಕೆ ರೆಡಿಯಾಗಿದೆ ಸಿನಿಮಾ ತಂಡ. ಸೊ ಏನು ಸರ್ ಇವತ್ತು 555ಗೆ ಏನಿರುತ್ತೆ? ಅದೇ 555 ಆಗೋಗ್ಬಿಡಲಿ. ಏನಂದರೆ ಈಗ ನಾವು 3 ವರ್ಷ ಸತತವಾಗಿ ಈ ಸಿನಿಮಾನ ತಯಾರಿ ಮಾಡೋಕ್ಕೆ ಈ ಕಾಲಾವಕಾಶ ತೊಗೊಂಡು ಮಾಡಿರೋಂಥದ್ದು. ಸೊ ಎಲ್ಲರಿಗೂ ಏನಕ್ಕೆ ಇಷ್ಟು ಟೈಮ್ ತೊಗೊಂಡಿದೆ ಸಿನಿಮಾ, ಯಾಕೆ ಇಷ್ಟೊಂದು ತಡ ಆಗಿದೆ ಅನ್ನೋದು ಎಲ್ಲರ ಮನಸ್ಸಲ್ಲೂ ಬರುತ್ತೆ. ಬಟ್ ಈಗ ನಾವೊಂದು ವೆಬ್ಸೈಟ್ ಇವತ್ತು ಅನೌನ್ಸ್ ಮಾಡ್ತಾಯಿದ್ದೀವಿ. ಎಲ್ಲಿ ವೋಟಿಂಗ್ ಪೋಲ್ ಅಂತ ನಾವು ಲಾಸ್ಟ್ ನಮ್ಮ ಇದರಲ್ಲಿ ಪ್ರೆಸ್ ಮೀಟಲ್ಲೂ ಅದ್ರ ಬಗ್ಗೆ ಮಾತಾಡಿದ್ವಿ. ಸೊ ಈಗ ಪೋಲಿಂಗ್ ಅನ್ನೋದು ಏನಿದೆ, ಅದಕ್ಕೆ 20ನೇ ತಾರೀಕು ಬೆಳಗ್ಗೆಯಿಂದ ನಿಮಗೆ 22ನೇ ತಾರೀಕು ಸಂಜೆವರೆಗೂ ನಿಮ್ಮ ಆಯ್ಕೆ, ಅಂದರೆ ಯಾರು ನಮ್ಮ ಪ್ರೇಕ್ಷಕರು ಇರ್ತಾರೆ ಅವರು ಏನು ನೋಡೋಕ್ಕೆ ಇಷ್ಟಪಡ್ತಾರೆ ಅದರ ಕಂಟೆಂಟ್ನ ನಾವು 29ನೇ ತಾರೀಕು ಮುಂಬೈಯಲ್ಲಿ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಇಂಡಿಯಾಸ್ ಫಸ್ಟ್ ಎವರ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅನ್ನೋದು ಯಾವುದೇ ಸಿನಿಮಾಗೂ ಇಲ್ಲಿವರೆಗೂ ಇಂಡಿಯನ್ ಸಿನಿಮಾಗೆ ಆಗಿಲ್ದಿರೋಂಥ ಒಂದು ವೇದಿಕೆ. ಯಾಕಂದರೆ ನಾವು ಮಾಡಿರೋ ಕೆಲಸನ ಪ್ರತಿಯೊಂದು ದೇಶಕ್ಕೂ ನಮ್ಮ ಕನ್ನಡ ಸಿನಿಮಾ ತಲುಪಬೇಕು ಅನ್ನೋ ಒಂದು ಹಂಬಲ ನಮ್ಮ ತಂಡಕ್ಕಿದ್ದು, ನಮ್ಮ ಕನ್ನಡಿಗರಿಗೆ ಇನ್ನೊಂದು ಸಲ ಒಂದು ಪ್ರೌಡ್ ಮೂಮೆಂಟ್ ಒಂದು ಫೀಲ್ ಆಗಬೇಕು. ಯಾಕಂದರೆ ನಾವುಗಳು ಎಲ್ಲರೂ ಆ ನಿಟ್ಟಿನಲ್ಲಿ ಕೆಲಸ ಮಾಡಿರೋದು. ಯಾಕಂದರೆ ನಾವು ಸಿನಿಮಾ ಮಾಡ್ತಿದ್ದಿರೋದು ನಮ್ಮ ಜನಕ್ಕೆ, ನಮ್ಮ ಜನದ ಸಿನಿಮಾ, ನಮ್ಮ ಕರ್ನಾಟಕದ ಸಿನಿಮಾ ಏನು ದೇಶ ಅಲ್ಲ ಪ್ರಪಂಚಾದ್ಯಂತ ಹೆಸರು ಮಾಡೋ ಅಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಎಲ್ಲ ಮಾಡಿರೋದು. ಸೊ ಆ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಇದರಲ್ಲಿ ಆ ಕಂಟೆಂಟ್ ಏನು ಸೆಲೆಕ್ಟ್ ಆಗುತ್ತೆ ಅದನ್ನು ನಾವು ಜನರಿಗೆ ತೋರಿಸೋಣ ಅಂತ. ಸರ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಅಂದರೆ ಎಲ್ಲ ದೇಶ ಅಂದರೆ ಅರೌಂಡ್ ಇಂಡಿಯನ್ ಮೀಡಿಯಾ ಅಲ್ಲದೆ ಆಲ್ ಇಂಡಿಯಾ ಮೀಡಿಯಾ ಪ್ರೆಸ್ ರೆಗ್ಯುಲರಾಗಿ ಎಲ್ಲ ಸಿನಿಮಾಗಳಿಗೂ ಮಾಡ್ತಾರೆ. ಬಟ್ ನಾವು ಇಂಟರ್ನ್ಯಾಷನಲ್ ಮೀಡಿಯಾನ ಇನ್ವೈಟ್ ಮಾಡಿದ್ದೀವಿ. ಸೊ ಅರೌಂಡ್ 35 to 40 ಕಂಟ್ರೀಸಿಂದ ಬರ್ತಾಯಿದ್ದಾರೆ. ಸೊ ಫಸ್ಟ್ ಟೈಮ್ ಈ ಥರದೊಂದು ಪ್ರೆಸ್ ಮೀಟ್ ಆರ್ಗನೈಸ್ ಆಗಿರೋದೇ ಫಸ್ಟ್ ಟೈಮ್. ಇಲ್ಲಿವರೆಗೂ ಯಾವ ಸಿನಿಮಾಕ್ಕೂ ಇಂಡಿಯನ್ ಸಿನಿಮಾಕ್ಕೂ ಈ ಥರದೊಂದು ಆಗಿರಲಿಲ್ಲ. ಸೊ ನಾವು ವಿಶೇಷವಾಗಿ ನಮ್ಮ ಆಸೆ ಏನು ಅಂತಂದರೆ, ಸಿನಿಮಾ ರಿಲೀಸ್ ಆದ ನಂತರ ಗೊತ್ತಾಗೋದು ಆ ವಿಷಯಗಳು ಅಲ್ಲಿಗೋಗೋದು ಅನ್ನೋ ಥರದ್ದು ಸಹಜ ಪ್ರಕ್ರಿಯೆ. ಸೊ ಈಗ ಆಲ್ರೆಡಿ ನಮಗೆ ಈ ಥರದೊಂದು ಇದ್ದಾಗ, ಸೊ ನಾವು ಏನು ಕಂಟೆಂಟ್ ತೋರಿಸ್ತೀವಿ ಆ ಕಂಟೆಂಟ್ ಮುಖಾಂತರ ಅಲ್ಲಿ ನಮ್ಮ ಸಿನಿಮಾದು ಪ್ರಚಾರ ಆಗಲಿ ಇನ್ನೊಂದಾಗಲಿ ಗೊತ್ತಾದರೆ, ಸೊ ಸೈಮಲ್ಟೇನಿಯಸ್ಲಿ ಭಾಳಷ್ಟು ಭಾಷೆಗಳಲ್ಲಿ ಮಾಡುವಂಥ ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಅನುಗುಣವಾಗಿ ಜನಕ್ಕೆ ತಲುಪತ್ತೆ ಮುಂಚಿತವಾಗಿ ಅನ್ನೋ ಒಂದು ಕಾರಣದಿಂದ ಇದನ್ನು ಮಾಡ್ತಾಯಿದ್ದೀವಿ. ಸರ್ ಎಷ್ಟು ದೊಡ್ಡ ಈವೆಂಟ್ ಆಗಿರುತ್ತೆ, ಬಿಕಾಸ್ ಪ್ಯಾನ್ ಇಂಡಿಯಾ ಪ್ರೆಸ್ ಬಂದ್ರೇ ಒಂದು ಹಾಲ್ ಫುಲ್ ತುಂಬಿರುತ್ತೆ. ನೀವು ಎಲ್ಲಿ ಈವೆಂಟ್ ಆರ್ಗನೈಸ್ ಮಾಡಿದ್ದೀರಾ ಅಂತ ಅದೆಲ್ಲ ಏನಾದರೂ ಪಕ್ಕ ಪ್ಲ್ಯಾನ್ಡ್ ಆಗಿದೆಯಾ ಸರ್? ಎಷ್ಟು ಜನ ಬರ್ಬೋದು ಪ್ರೆಸ್ ಅಂತ? ನಾವು ಈ ಸಲ ಹೋದ ಸಲಿನೂ ಕೂಡ ನಾವು ಮಾಡಿದಾಗ ಆಲ್ಮೋಸ್ಟ್ 200 ಜನನ ಕರೆಸಿದ್ವಿ ನಮ್ಮ ಮೀಡಿಯಾ ಅಲ್ಲದೆ. ಸೊ ಇದೇ ಥರ ಈಗ ಅಲ್ಲಿ ಮತ್ತು ಎಲ್ಲ ನಮ್ಮದಾಗಿರೋದ್ರಿಂದ ಸೊ ನಾವು ಈಗ ಸೌತ್ ಇಂಡಿಯಾಯಿಂದ ಲಿಮಿಟೆಡ್ ಆಗಿ ಕರ್ಕೊಂಡು ಹೋಗ್ತಾಯಿದ್ದೀವಿ. ಕಾರಣ ಏನಂದರೆ ಅಲ್ಲಿಂದ ನ್ಯೂಸು ಕ್ಯಾರಿ ಆಗುತ್ತೆ. ಇನ್ನೊಂದು, ಸೊ ವಿ ಹ್ಯಾವ್ ರಿಕ್ವೆಸ್ಟೆಡ್ PROಗಳಿಗೆ, ಬಿಕಾಸ್ ಇಟ್ ಈಸ್ ಎನ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ನಮಗೆಲ್ಲರೂ ಒಂದೇ ಹಾಲಲ್ಲಿ ಅಕಾಮಿಡೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನ್ಯೂಸ್ನ ನಾವು ಇದು ಮಾಡ್ತಾ ಇರೋ ಉದ್ದೇಶ ನಮಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ. ಆಮೇಲೆ ಎಲ್ಲರೂ ನಮ್ಮವರು. ಬೇಸಿಕ್ಲಿ ಇಂಡಿಯನ್ ಪ್ರೆಸ್ ಆ್ಯಂಡ್ ಮೀಡಿಯಾ ಈಸ್ ಅವರ್ ಹೋಮ್. ವೆನ್ ಸಂಬಡಿ ಎಲ್ಸ್ ಆಚೆಯಿಂದ ಬರ್ತಾ ಇದ್ದಾರೆ ಅಂದಾಗ ಅವ್ರಿಗೂ ಅಕಾಮಿಡೇಟ್ ಮಾಡಬೇಕಾಗಿರೋದ್ರಿಂದ ಸೊ ನಾವು ಒಂದು PVR ಐಕಾನ್ ಇನ್ಫಿನಿಟಿ ಮಾಲ್ ಅಂತ ಇದೆ, ಅದು ಮುಂಬೈಲಿದೆ. ಸೊ ಅಲ್ಲಿ ನಾವು
ನಂಬರ್ 4 ಅಲ್ಲಿ 4 ಈವೆಂಟ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ಓವರಾಲ್ ಅದಕ್ಕೆ ಪ್ರಿಪ್ರೇಷನ್ಸ್ ಇವಾಗ ನಡೀತಾ ಇದೆ. ಸರ್, ಇವತ್ತು ಬೆಳಗ್ಗೆನೇ ಧ್ರುವ ಸರ್ಜಾ ಅವರು ಒಂದು PDF ಕಳಿಸಿದ್ರು ಎಲ್ರಿಗೂ, ಮೀಡಿಯಾ ಅವ್ರಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೋ ಅವ್ರಿಗೆ. ಸೊ ಅದನ್ನು ನೋಡಿದಾಗ ನಿಜವಾಗ್ಲೂ ಶಾಕ್ ಆಯಿತು. ಏನಿದು ಇಷ್ಟು ಪಕ್ಕ ಪ್ಲ್ಯಾಂಡ್ ಆಗಿ ಈ ರೀತಿ ಒಂದು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಸಿನಿಮಾನ ಪ್ರಮೋಷನ್ ಮಾಡೋದಕ್ಕೆ ಅಂತ. ನಾನು ಪ್ರತಿಯೊಂದು ಕೂಡ ಅದರಲ್ಲಿರೋದನ್ನು ನಾನು ಓದಿದೆ, ಏನೆಲ್ಲ ಪ್ಲ್ಯಾನ್ ಆಗಿದೆ ಸಿನಿಮಾ ಬಗ್ಗೆ ಅಂತ. ಅದನ್ನು ನೋಡ್ದಿದ್ದಾಗಲೇ ನನಗನ್ನಿಸ್ತು ಇವರು ಇಂಡಿಯನ್ ಬಾಕ್ಸ್ ಆಫೀಸ್ ಮೇಲೆ ಟಾರ್ಗೆಟ್ ಮಾಡಿಲ್ಲ, ವರ್ಲ್ಡ್ ಬಾಕ್ಸ್ ಆಫೀಸ್ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಸೊ ಹೇಗೆ ಪ್ಲ್ಯಾನ್ ಆಯ್ತಿದು? ಒಬ್ಬರಿಂದ ಮಾತ್ರ ಇದು ಸಾಧ್ಯ ಇಲ್ಲ. ಇಡೀ ಟೀಮು ಕುತ್ಕೊಂಡು ಒಂದು ಯೂನಿಟಿಯಿಂದ ಗೆಲ್ಲಬೇಕು ಅಂತ ಇದ್ದಾಗ ಮಾತ್ರ ಈ ರೀತಿ ಒಂದು ಪ್ಲ್ಯಾನ್ ಮಾಡೋದಕ್ಕೆ ಸಾಧ್ಯ. ಇದು ನೀವು ಹೇಳಿದ ನಿಜ. ಇವಾಗ ನಾವು ಈ ಸಿನಿಮಾ ಶುರು ಮಾಡಿದಾಗ ನಮಗೆ ಇದು ಒಂದು ನಿರೀಕ್ಷಿತವಾಗಿ ನಮಗೆ ಒಂದು ಸಿನಿಮಾ ಆದಾಗ ಇದು ಹಿಂಗಿರುತ್ತೆ, ಇಷ್ಟಕ್ಕೆ ಒಂದು ಬಜೆಟ್ ಆಗುತ್ತೆ ಅಂತ ನಾವು ಹಿಂದಿಂದ ಭಾಳ ಸರಿ ನಾನು ಮಾತಾಡಿದ್ದೀನಿ ಈ ವಿಚಾರಗಳೆಲ್ಲ. ಸೊ ಯಾವಾಗ ನೀವು ಒಂದು ಕಂಟೆಂಟು ನಾವು ಚೆನ್ನಾಗಿ ಮಾಡಬೇಕು ಅಂತ ನಾವೇನು ಸಿನಿಮಾ ಮಾಡೋಕ್ಕೆ ಹೊರಟ್ವಿ, ಟೈಮ್ ಆಗಲಿ, ಅದಕ್ಕೆ ಬೇಕಾದ ಹಣ ಆಗಲಿ, ಬಡ್ಜೆಟ್ ಆಗಲಿ, ಯಾವಾಗ ಎಲ್ಲ ಜಾಸ್ತಿ ಆಗ್ತಾ ಹೋಯಿತು. ಒಂದು ಕಂಟೆಂಟನ್ನು ಯಾವಾಗ ನಾವು ತಯಾರಿ ಮಾಡಿರೋ ಕಂಟೆಂಟ್ನ ನಾವು ನೋಡಿದಾಗ ಎಲ್ಲ ಒಂದು ಕಾನ್ಫಿಡೆನ್ಸ್ ಲೆವೆಲ್ಲು ಇದು ಹೌದು, ನಾವೇನು ಅಂದ್ಕೊಂಡಿದ್ವಿ ಶುರು ಮಾಡಿದಾಗ ನಾವೇನಂತ ಅದು ಆಗಬೇಕಾಗಿತ್ತು, ಅದು ವಿ ಹ್ಯಾವ್ ಅಚೀವ್ಡ್. ವಿ ಆರ್ ಕಮ್ ಟು ಏನೋ ಇವತ್ತು ಕಾಂಪಿಟೇಟಿವ್ ಸಿನಿಮಾ ಇರೋ ಇಂಡಿಯನ್ ಕಾಂಪಿಟೇಟಿವ್ ಸಿನಿಮಾಲೇ ನಾವು ಏನು ತಯಾರಿ ಮಾಡಿದ್ದೀವಿ, ಡೆಫಿನೆಟ್ಲಿ ಇಟ್ ಈಸ್ ಆನ್ ಪಾರ್ ವಿತ್ ದಟ್ ಅನ್ನೋದು ನಂಬಿಕೆ ನಮಗೆಲ್ಲ ಬಂತು. ನಾವು ಮುಂಚೆ ಅನೌನ್ಸ್ ಮಾಡಿದಾಗ ಪ್ಯಾನ್ ಇಂಡಿಯಾ ಅಂತಲೇ ಮಾಡಿದ್ದಿದ್ದು. ಬಟ್ ನಾವು ಇವಾಗ ಫಿಲ್ಮ್ ಮೇಕರ್ಸ್ ಆಗಲಿ, ಆಡಿಯನ್ಸ್ ಆಗಿ ಇವಾಲ್ವ್ ಆಗಿಬಿಟ್ಟಿದ್ದಾರೆ. ಸೊ ನಾವು ತೊಗೊಂಡ್ರೆ ಟೈಮ್ಗೂ ಈಗಿರೋ ಆಡಿಯನ್ಸ್ಗೂ ಈಗ ಈ ಎವಲ್ಯೂಷನ್ಗೂ, ಸಿನಿಮಾ ಎವಲ್ಯೂಷನ್ ಆಗಿದ ಮೇಲೆ ಸೊ ಎಲ್ಲರೂ ಕೂತಾಗ ಯೋಚನೆ ಮಾಡಿದಾಗ ಇಟ್ ಈಸ್ ಅ ರೈಟ್ ಟೈಮ್. ನಾವು ತಿರ್ಗಾ ಇನ್ನೊಂದು ಸಲ ನಾವು ಮಾಡ್ತೀವಿ ಅನ್ನೋದಕ್ಕೆ ಟೈಮ್ ತಿರ್ಗಾ ತೊಗೊಳುತ್ತೆ. ಸೊ ನಾವು ಮಾಡಾಗೋಗಿದೆ ಆಗಿದೆ. ಸೊ ಇದರಿಂದನೇ ನಾವೇನಾರು ಮಾಡ್ಕೊಳ್ಬೇಕು. ಎಲ್ಲರೂ ಅದರಿಂದ ಏನು ಎಲ್ಲರೂ ಶ್ರಮ, ಟೈಮು, ಎಲ್ಲರೂ ಡೆಡಿಕೇಶನ್ನು, ಬ್ಲಡ್ಡು, ಸ್ವೆಟ್ಟು, ಎನರ್ಜಿ, ಮನಿ ಎಲ್ಲ ಹೋಗಿರೋಂಥದ್ದು ಔಟ್ಪುಟ್ಟು ಈಗ ಜನಕ್ಕೆ ನಾವು ತೋರಿಸೋದ್ರಿಂದ ಜನ ಅದನ್ನು ಇನ್ನು ಮುಂದಕ್ಕೆ ತೊಗೊಂಡೋಗ್ಬೇಕಾಗತ್ತೆ. ಸೊ ಆ ವೇದಿಕೆ ನಾವು ಸಿದ್ಧತೆ ಮಾಡ್ಬೋದಷ್ಟೇ. ಆ ವೇದಿಕೆ ಸಿದ್ಧತೆ ಮಾಡೋದಕ್ಕೆ ನಮ್ಮ ಮೇಯ್ನ್ ಕಾರಣ ಇವತ್ತಿಗೆ ನಮ್ಮ ಸ್ಟ್ರೆಂತು, ನಮ್ಮ ಹಿಂದೆ ನಿಂತು ನಮ್ಮ ಶಕ್ತಿಯಾಗಿ ಎಲ್ಲದಕ್ಕೂ ಒಂದು ಪ್ರೊಡ್ಯೂಸರಾಗಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನಾನು ಇಲ್ಲಿವರೆಗೂ ತರೋದಕ್ಕೂ ಎಲ್ಲದಕ್ಕೂ ನನಗೆ ಸಪೋರ್ಟಿವ್ ಆಗಿದ್ದಂಥ ನಮ್ಮ ಹೀರೋ ಧ್ರುವ ಸರ್ ಅವ್ರಿಗೆ ನಾನು ಎಷ್ಟು ಇದರಿಂದ ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಂದರೆ ನಾನು ಅವ್ರ ಸಿನಿಮಾನೇ ಇದು. ಈಗ ನಾನು ಪ್ರೊಡ್ಯೂಸ್ ಮಾಡಿರ್ಬೋದು, ಬಟ್ ಅವ್ರು ಕೊಟ್ಟಿರೋ ಡೆಡಿಕೇಶನ್ನ ನಾನು ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಅಷ್ಟು ಡೆಡಿಕೇಟೆಡಾಗಿ ಇದಕ್ಕೆ ಕನಸು, ಡ್ರೀಮು ಅವರು ಅವರು ಕೊಟ್ಟಿರೋ ಟೈಮು, ಎಫರ್ಟು ಮತ್ತು ಈ ಡೆಡಿಕೇಶನ್ಗೆ ನಮ್ಮೆಲ್ಲರ ಕನಸು, ಅವ್ರ ಕನಸು ಜೊತೆಗೆ ನಮ್ಮೆಲ್ಲರ ಕನಸು ನಾನು ನೆನೆಸು ಮಾಡಬೇಕು ಅಂತ ಅವರು ನಮ್ಮ ಜೊತೆ ಒಂದು ಇದ್ರ ಥರ ಶಕ್ತಿಯಾಗಿ ನಿಂತಿರೋದ್ರಿಂದ ಇದು ಪಾಸಿಬಲ್. ಇವಾಗ ನೀವು ಹೇಳಿದ್ರಿ ಬೆಳಗ್ಗೆ ನಮಗೆ ಧ್ರುವ ಸರೇ ಕಳಿಸ್ಬಿಟ್ರು ಅಂತ. ಅದು ಅವ್ರಿಗೆ ಈ ಸಿನಿಮಾ ಮೇಲಿರೋ ಪ್ರೀತಿ, ಅದು ನಮ್ಮನ್ನು ಎಲ್ಲರನ್ನೂ ಡ್ರೈವ್ ಮಾಡ್ತಾಯಿದೆ. ಅವರು ಕಾಣ್ತಿರೋ ಕನಸು ನಮಗೆ, ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಅದನ್ನು ಮಾಡೋದಕ್ಕೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಅದನ್ನು ನಾವು ಮಾಡ್ತಾಯಿದ್ದೀವಿ ಟೀಮಾಗಿ. ಸೊ ಇಡೀ ಟೀಮ್ ವರ್ಕಾಗಿ ಇವತ್ತು ಮಾರ್ಟಿನು ಜನರ ಮುಂದೆ ಅದನ್ನು ತೋರ್ಸೋಕ್ಕೆ ಆಗಲಿ, ನಮ್ಮ ಕಂಟೆಂಟ್ನ ನಾವು ಉತ್ಸುಕವಾಗಿ ಅದನ್ನು ಕಾಯ್ತಾಯಿದ್ದೀವಿ. ಬಟ್ ಡೆಫಿನೆಟ್ಲಿ ನಿಮ್ಮ ಮೀಡಿಯಾ ಸಪೋರ್ಟು ಫಸ್ಟು, ನಮ್ಮವರು, ಮನೆಯವರು, ನೀವೆಲ್ಲ. ಸೊ ನೀವು ಒಂದಂತೂ ಸತ್ಯ, ನಾವು ಮಾಡಿರೋ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟರೆ ಸಾಧ್ಯ ಆಗೋದು. ಸೊ ನೀವೆಲ್ಲರೂ ನಮ್ಮ ಬೆನ್ನೆಲುಬಾಗಿ ನಿಂತ್ಕೋಬೇಕು. ಇನ್ನೊಂದು ಪ್ರಯತ್ನಕ್ಕೆ ಕನ್ನಡದಿಂದ ಒಂದು ಪ್ರಯತ್ನ ಆಗ್ತಾ ಇರೋದಕ್ಕೆ ನಿಮ್ಮ ಸಹಕಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಪ್ರೇಕ್ಷಕರು, ಈಗ ನಾವೇನು ಹೊರ ರಾಜ್ಯಗಳು ಸಿನಿಮಾ ಇನ್ನೊಂದು ಅಂತ ನಾವೆಲ್ಲ ಕಾಮೆಂಟ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಇಲ್ಲಿಗೆ ನಮ್ಮಲ್ಲೇ ಕಾಲೆಳೆಯೋದು, ಇನ್ನೊಂದು ಮಾಡೋದು ಅದೆಲ್ಲ ಬಿಟ್ಟು ನಾವು ಒಂದು ಕನ್ನಡದ ಈ ಥರದೊಂದು ಇನ್ನೊಂದು ಹೆಮ್ಮೆ ಪಡೋವಂಥ ಒಂದು ಸಿನಿಮಾ ನಾವು ತಯಾರಿ ಮಾಡೋವಂಥ ಒಂದು ಹಂಬಲದಲ್ಲಿ ನಾವು ಮಾಡಿದ್ದೀವಿ. ಎಲ್ಲರೂ ನಾವೆಲ್ಲ ಒಂದಾಗಿ ಕನ್ನಡದಿಂದ ಇನ್ನೊಂದು ಪ್ರೌಡ್, ಗ್ಲೋರಿಫೈಯಿಂಗ್ ನಮ್ಮ ಕರ್ನಾಟಕ ಗ್ಲೋರಿ ಥರ ಅಂತ ಒಂದು ಸಿನಿಮಾ ಆಗಿ ನಾವು ಇದನ್ನು ತೋರಿಸ್ಬೋಣ ಜನರಿಗೆ. ಪ್ರತಿ ಒಂದು ರಾಜ್ಯ,
ಮತ್ತು ಏನು ಪ್ರಪಂಚಕ್ಕೆ ಸಾರೋಣ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಸರ್